ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೈನಿ, ಇದೇ ನಾಗಮಣಿ ಇದ್ದಿದ್ದ ಜಾಗ. ಆದ್ರೆ ಈಗ ನಾಗಮಣಿನ ಯಾವುದೋ ಪ್ರೇತಾತ್ಮ ವಶಪಡಿಸ್ಕೊಂಡು ಹೋಗಿದೆ. ಈಗ ನಾಗಮಣಿ ಎಲ್ಲಿದೆ ಅಂತ ನಿನಗ್ ಗೊತ್ತಾಗುತ್ತೆ ಅಲ್ವಾ? ದಯವಿಟ್ಟು ಹೇಳ್ತೀಯ? ನಾಗಮಣಿ ಒಬ್ಳು ಬಳಿ ಇದೆ. ಅವಳ ಸಹಾಯಕ್ಕೆ ಇನ್ನೊಬ್ಳಿದಾಳೆ. ಇಬ್ರು ಭೂಲೋಕದವ್ರು ಅಲ್ವೇ ಅಲ್ಲ. ಆ ಇಬ್ರು ಬೇರೆ ಲೋಕದವ್ರು. ಮೋಹಿನಿ ಅವಳು ಪ್ರೇತ ಲೋಕದವಳು. ಇನ್ನೊಬ್ಳು ನೋಡಕ್ ಹೇಗಿದ್ದಾಳೆ? ಅವಳು ಬಟ್ಲೆ ಕಣ್ಣವಳು. ಅದೇ ನಿಮ್ಮನೇಲಿ ಓಡಾಡ್ತಿದ್ಲಲ್ಲ, ಮಾಯಾಂಗನೇನಾ? ಹಾ, ಇಲ್ಲ ಕಾಣಿಸ್ತಾ ಇದೆ. ಆದ್ರೆ ಅವಳ ಅಸಲಿ ರೂಪ ಗೊತ್ತಾಗ್ತಾ ಇಲ್ಲ. ಮತ್ತೆ ಮತ್ತೆ ಅವಳ ರೂಪ ಬದಲಾಗ್ತಾ ಇದೆ. ನೈನಿ, ಹೇಳ್ ಶಿವಾನಿ. ಶತ್ರು ಸಂಹಾರದ ಸಮಯ ಬಂತು. ನಿನ್ನ ಸಹಾಯ ಬೇಕು. ನನ್ನ ಸಹಾಯ ನಿನಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಶಿವಾನಿ. ನಾಗಮಣಿಯು ನಮ್ಮ ಬಳಿ ಇದೆ. ಅದಕ್ಕೆ ಶಕ್ತಿ ಸೇರಿಸುವ ತ್ರಿಶೂಲನ ದೇಹ ಕೂಡ ನಮ್ಮಲ್ಲಿದೆ. ನಮ್ಮ ಸಹಾಯವಿಲ್ಲದೆ ಯಾರಿಗೂ ನಾಗಮಣಿಯು ದೊರಕದು. ಎಲ್ಲ ಇರುವ ನೀವು ನನ್ನ ಬಳಿ ಸಹಾಯ ಕೇಳುತ್ತಿರುವುದೇ? ಇಲ್ಲಿ ನಡೆಸಬೇಕಾದ ಪೂಜಾ ಕಾರ್ಯಗಳಿಗೆ ಈ ಲೋಕದ ಒಬ್ಬರ ಸಹಾಯ ಬೇಕು. ಅದು ನೀವಾಗಬೇಕೆಂದು ಬಯಸಿ ಬಂದಿದ್ದೇವೆ. ಶಿವಾನಿ ಜೊತೆ ಇರುವ ನಯನಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಅವಳಿಗೆ ಹಿಂದೆ ನಡೆದಿರುವುದು, ಮುಂದೆ ನಡೆಯುವುದು ಎಲ್ಲವೂ ಗೊತ್ತಾಗುತ್ತದೆ. ಅವಳ ಹತ್ತಿರ ಹೋದರೆ ಅವಳು ಭೂತಕಾಲದಲ್ಲಿ ನಡೆದಿರುವುದು ಕೂಡ ಹೇಳುತ್ತಾಳೆ, ಭವಿಷ್ಯದಲ್ಲಿ ಆಗುವುದು ಕೂಡ ಹೇಳುತ್ತಾಳೆ. ಅವಳಿಂದ ಶಿವಾನಿ ಸರ್ವ ಸತ್ಯಗಳು ತಿಳಿದರೆ ಶತ್ರುಶೇಷವು ಉಳಿಯದು. ನಾಗಮಣಿ ನಮಗೆ ದಕ್ಕದು. ಅದಕ್ಕೆ ಅವಳೇನಾದರೂ ಮಾಡುವ ಮುಂಚೆ ನಾವೆಲ್ಲರೂ ಏನಾದರೂ ಮಾಡಬೇಕು. ಅದಕ್ಕೆ ನಿಮ್ಮ ಸಹಾಯ ಕೇಳಿ ಬಂದೆವು. ನಿಮ್ಮ ಆಲೋಚನೆ ಸರಿಯಾಗಿ. ಅವಳ ಸಾವು ನಮ್ಮ ಗೆಲುವನ್ನು ನಿರ್ಧರಿಸುತ್ತೆ ಅನ್ನೋದಾದ್ರೆ ಅವಳು ಸಾಯಲೇಬೇಕು. ಆ ನಯನಿ ಜೊತೆಗಿದ್ದಾಗ ಶಿವಾನಿಯ ಸಾವು ಸಂಭವಿಸುವುದು ಎಂತಾದಾಗ ಅವಳು ಒಂಟಿಯಾಗಿರುವ ಹಾಗೆ ಸಂದರ್ಭ ಸೃಷ್ಟಿಸಬೇಕು. ಹಾಗಾದರೆ ಇನ್ನು ಮುಂದೆ ನಾವೆಲ್ಲ ಒಂದೇ. ದಿಗ್ವಿಜಯನನ್ನು ಸಾಯಿಸಬೇಕೆಂದು ಶಿವಾನಿ ನಿರ್ಧಾರ ಮಾಡಾಗಿದೆ ಸ್ವಾಮಿಗಳೇ. ಅವನನ್ನು ಕರೆದುಕೊಂಡು ಶಿವಾನಿ ಹೊರಗಡೆ ಹೊರಟಿದ್ದಾಳೆ. ಭೈರವಿ ಗುಹೆ ಬಳಿ ಆ ದಿಗ್ವಿಜಯನನ್ನ ಕರೆದುಕೊಂಡು ಬರ್ತಾ ಇದ್ದಾಳೆ. ಇವತ್ತು 2 ವಿಚಾರ ಮುಕ್ತಾಯವಾಗಬೇಕು ಸ್ವಾಮಿಗಳೇ. ಒಂದು, ಆ ಶಿವಾನಿಯ ಸಾವಾಗಬೇಕು. ಮತ್ತೊಂದು, ಆ ದಿಗ್ವಿಜಯನ ರೂಪದಲ್ಲಿ ಬಂದಿರುವನು ಯಾರೆಂದು ತಿಳಿಯಬೇಕು. ಅವಶ್ಯವಾಗಿ ಅವನು ಯಾರೆಂದು ತಿಳಿಯಬೇಕು ಮಾಯಾಂಗನೆ. ಅವನು ಈ ಲೋಕದ ಮಾನವನೇ, ಬೇರೆ ಲೋಕದ ಮಾಯಾವಿಯೇ ಅಥವಾ ಶುದ್ಧ ಶಕ್ತಿ ಆರಾಧಕನೇ ಎನ್ನುವುದು ತಿಳಿಯಬೇಕು. ತಿಳಿಯುವುದು ಸ್ವಾಮಿ. ಯಾರು ಯಾವ ರೂಪದಲ್ಲಿ ಬಂದರೂ ಅವರ ಸಾವಿನ ಸಮಯದಲ್ಲಿ ಅವರ ಅಸಲಿ ರೂಪ ಗೋಚರವಾಗುವುದು. ಅಂದರೆ ಅವನ ಹತ್ಯೆ ಅವಳು ಮಾಡ
ನಾವು ಅವಳನ್ನು ಸಾಯಿಸೋಣ. ನನಗೆ ಅದೊಂದೇ ಅಭ್ಯಾಸ ಇರೋದು. ಗುರಿ ಇಟ್ರೆ ಕಿರೀಟ ನಂದು. ಗುರಿ ತಪ್ಪಿದ್ದು ಹಿಸ್ಟ್ರಿಲೇ ಇಲ್ಲ. ಓ ವಾವ್, ದಟ್ಸ್ ಗ್ರೇಟ್. ಸರ್, ಈ ಗನ್ನಲ್ಲಿ ಯಾರಿಗಾದ್ರೂ ಶೂಟ್ ಮಾಡಿದ್ದೀರಾ? ಅಂದ್ರೆ ಮನುಷ್ಯರನ್ನ? ವಿಶಾಲ್, ಈ ಪ್ರಪಂಚ ತುಂಬಾ ನಿಗೂಢ. ಎಷ್ಟೇ ತಿಳ್ಕೊಂಡ್ರು ಏನೂ ತಿಳ್ಕೊಂಡಿಲ್ಲ ಅನ್ನೋ ತರ. ಸಮುದ್ರದ ಹಾಗೆ ಇಲ್ಲಿ ಕೋಟಿ ಪ್ರಶ್ನೆ ಇರುತ್ತೆ, 1000 ಉತ್ತರನೇ ಇರೋದು. ಕೆಲವುದಕ್ಕೆ ಪ್ರಶ್ನೆನೇ ಇರಲ್ಲ, ಕೆಲವುದಕ್ಕೆ ಉತ್ತರನೂ ಇರಲ್ಲ. ಕೆಲವು ವಿಷಯನ ನೀನು ಕೇಳಬಾರ್ದು, ನಾನು ಹೇಳ್ಬಾರ್ದು. ಗಾಟ್ ಇಟ್? ಅಂದ್ರೆ ನಿಮ್ ಮಾತಿನರ್ಥ ನೀವ್ ನಿಜವಾಗ್ಲೂ ಏನಾದ್ರೂ ಮಾಡಿದ್ದೀರಾ ಅಂತನಾ? ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಜಾಸ್ತಿ ಕ್ಯೂರಿಯಾಸಿಟಿ ಬೆಳೆಸ್ಕೋಬೇಡಿ, ಅದೊಂಥರ ತಲೆಗೆ ಅಸಿಡಿಟಿ. ಎಲ್ಲೋ ಇರ್ಬೇಕಾದವ್ರನ್ನ ಎಲ್ಲೋ ಕಳಿಸ್ಬಿಡುತ್ತೆ. ಸೊ ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಗಾಟ್ ಇಟ್? ಎನಿವೇಸ್, ಫಾರ್ಗೆಟ್ ಇಟ್. ಸಮಯ ಬಂದಾಗ ನಾನು ಏನು ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಸೆಕ್ಯೂರಿಟಿಗೆ, ಪ್ರೊಟೆಕ್ಷನ್ಗೆ ಈ ಗನ್. ನಾನೇನಾದ್ರೂ ಹೊರಟಾಗಿ ಮಾತಾಡಿದ್ರೆ ಐ ಆಮ್ ಸಾರಿ. ನಿಜ ಹೇಳಬೇಕು ಅಂದ್ರೆ ಮಾತು ಹೊರಟಾಗಿರ್ಲಿಲ್ಲ, ಆದ್ರೆ ತುಂಬಾ ಒಗಟಾಗಿತ್ತು. ಆಸ್ ಯು ಪ್ಲೀಸ್. ರೂಪದಲ್ಲಿ ಅವಿತು ಕುಳಿತಿರುವ ದುಷ್ಟರ ಬಗ್ಗೆ ತಿಳಿಯಬೇಕು. ಪೊಲೀಸ್ ಆಫೀಸರ, ಬ್ರೋಕರ? 1000 ಪ್ರಶ್ನೆಗಳಿಗೆ ಈ ರೂಪ ಉತ್ತರ ಕೊಡುತ್ತೆ ಅನ್ಕೊಂಡೆ, ಆದ್ರೆ ಏನಾಯ್ತು? ಏನು ಪ್ರಯೋಜನ ಆಗಿಲ್ಲ. ಇದೇನಿದು? ನನ್ನ ದೇಹ ಇಲ್ಲೇ ಇತ್ತಲ್ಲ, ಏನಿದು ಕಾಣಿಸ್ತಿಲ್ಲ? ಇಷ್ಟ ಆಯ್ತು ನೈನಿ. ಹಾಗಾದ್ರೆ ಅಭಯ ಅವ್ರ ಆತ್ಮ ನನ್ನ ದೇಹದಲ್ಲಿ, ಅಂದ್ರೆ ತ್ರಿಶೂಲ್ ದೇಹದಲ್ಲಿ ದೀರ್ಘ ನಿದ್ರಾವಸ್ಥೆಯಲ್ಲಿದೆ. ಆ ದೇಹ ಸಿಕ್ಕಿ ನಾನು ಈ ದೇಹ ಬಿಟ್ಟ ತಕ್ಷಣ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಆದ್ರೆ ಆ ದಿನ ಯಾವತ್ತು ಬರುತ್ತೋ ಗೊತ್ತಾಗ್ತಿಲ್ಲ. ಸ್ವಾಮಿಗಳು ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಆದ್ರೆ ಯಾವಾಗ? ಒಂದೊಂದು ಕ್ಷಣನೂ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ. ನಾನೇ ತ್ರಿಶೂಲ್ ಅಂತ ಶಿವಾನಿಗೆ ಹೇಳ್ಬಿಟ್ರೆ ನನ್ನ ಪ್ರೀತಿ ನಾನು ಕಳ್ಕೋತೀನಿ. ನಾನು ಯಾರು, ನನ್ನ ಗುರಿ ಏನು ಅಂತ ಗೊತ್ತಾಗದೆ ನರ್ಕ ಅನ್ಭವಿಸ್ತಾ ಇದ್ದೀನಿ. ಇದು ನಂದೇ ಮನೆ, ಆದ್ರೆ ಇಲ್ಲಿ ನಾನು ಬೇರೆಯವ್ರ ತರ ಬದುಕ್ತಾ ಇದ್ದೀನಿ. ನನ್ನ ಶಿವಾನಿ ಯಾವಾಗ್ಲೂ ನನ್ ತ್ರಿಶೂಲ್ ಅಂತ ಹೇಳ್ತಾನೆ ಇರ್ತಾಳೆ. ನನ್ ಬರೋ ದಾರಿನೇ ಕಾಯ್ತಾ ಇದ್ದಾಳೆ. ಆದ್ರೆ ನಾನು ಅವಳು ಎದುರಿಗೆ ಇದ್ರು ನಾನೇ ತ್ರಿಶೂಲ್ ಅಂತ ಹೇಳಕ್ಕಾಗ್ತಿಲ್ಲ. ಪ್ರೀತಿನ ಎದೆಲೆ ಇಟ್ಕೊಂಡು ಹೇಗೋ ಬದುಕ್ಬಿಡ್ಬೋದು, ಆದ್ರೆ ನಾವು ಪ್ರೀತಿಸೋರ್ ಎದುರುಗಡೆನೆ ಇದ್ರು ಅದನ್ನ ಹೇಳ್ಕೊಳಕ್ಕಾಗ್ದಿರೋ ಒದ್ದಾಟ ಇದೆಯಲ್ಲ, ಅದಂತೂ ನರ್ಕ ನೈನಿ. ಶತ್ರು ಸಂಹಾರ ಮುಂದೆ ಇದೆ ಅಭಯ್ ಅವರೇ. ಅದಾದ್ಮೇಲೆ ಎಲ್ಲವೂ ಶುಭ ಆಗತ್ತೆ. ನೈನಿ, ಏನ್ ಹೇಳ್ತಿದ್ಯಾ? ಶಿವಾನಿಗೇನೋ ತೊಂದರೆ ಆಗುತ್ತೆ ಅನ್ನೋ ಒದ್ದಾಟದಲ್ಲಿ ನಾನಿದ್ದೀನಿ, ನೀನು ಬೇರೆನೇನೋ ಹೇಳ್ತಿದ್ಯಾ? ನೀವೇನ್ ಚಿಂತೆ ಮಾಡ್ಬೇಡಿ ತ್ರಿಶೂಲ್, ಶಿವಾನಿ ಜೊತೆಯಲ್ಲಿ ನಾನಿದ್ದೀನಿ. ನನ್ನನ್ನು ಕಾಪಾಡಿದ ಅವಳನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ನೀವು ಮನೆಯಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಈಗೊಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು. ನೈನಿ, ಇನ್ನೊಂದು ವಿಷಯ, ನಾನ್ ತ್ರಿಶೂಲ್ ಅನ್ನೋ ಸತ್ಯ ಶಿವಾನಿಗೆ ಗೊತ್ತಾಗ್ಬಾರ್ದು. ಗೊತ್ತಾಗಲ್ಲ, ನೀವ್ ಧೈರ್ಯವಾಗಿರಿ.
ಮೊಸರು ಬತ್ತಿನ ಬತ್ತಿ ಬರ್ತೀನಿ ತಗೊಳ್ಳಿ. ಅವಳು ಇಲ್ಲಿಗೆ ಬರುತ್ತಿದ್ದಾಳೆ. ನಾವು ಅವಳ ಕಣ್ಣಿಗೆ ಬೀಳೋದು ಬೇಡ. ಏ ದಿಗ್ವಿಜಯ, ಇದೇ ನಿನ್ನ ಬಲಿಪೀಠ. ನಿನ್ನ ದುಷ್ಟತನಗಳು ಕೊನೆಗಾಣು ಮರಣ ಮಂಟಪ. ನನ್ನ ಆದಿಶೇಷನ ರಕ್ತದಲ್ಲಿ ಕುಳಿಯಾಡಿದ ದಿಗ್ವಿಜಯ, ಇವತ್ತೇ ನಿನ್ನ ಕೊನೆ. ನನ್ನ ಸಾವು ಮಾತ್ರ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಸಾಧ್ಯ. ನಾಗಮಣಿಯ ಪ್ರೇತಾತ್ಮದ ಕೈ ಸೇರಿದೆ, ಅದು ನನ್ನದಾಗಬೇಕು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ನನಗ್ ಸಿಗ್ಬೇಕು. ನಾನು ಅವನು ಒಂದಾಗಬೇಕು. ನಾಗಮಣಿ ನನ್ನ ಕೈ ಸೇರ್ಬೇಕು ಅಂತ ಇಡೀ ಒಂದು ಲೋಕನೇ ಕಾಯ್ತಾ ಇದೆ. ಮಾರಣ ಹೋಮನೆ ನಡೆದು ಹೋಗ್ಲಿ, ನೆತ್ತರ ಹೊಳೆಯ ಹರಿಯಲಿ. ಆ ಮೃತ್ಯು ದೇವನಿಗೆ ಮರಣ ಯಜ್ಞವೇ ಆಗಲಿ. ಇವತ್ತು ಏನೋ ಒಂದು ಇತ್ಯರ್ಥ ಆಗಲೇಬೇಕು. ಅವಳು ಇಲ್ಲಿರ್ತೀನಿ ಅಂತ ಇಲ್ಲೇ ಇರ್ತಾಳೆ. ಯಾವುದೋ ಭೈರವಿ ಗುಹೆ ಅಂದೆ, ಇಲ್ಲಿ ಕರ್ಕೊಂಬಂದಿದ್ಯಾ? ಅವಳಲ್ಲಿ ಕಾಣಿಸ್ತಾನೆ ಇಲ್ಲ. ಸಾವು ಮೊದ್ಲೇ ನಮಗ್ ಕಾಣಲ್ಲ, ಬಂದ್ಮೇಲಷ್ಟೇ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದೀಯಾ? ಅವಳೇನ್ ಹೇಳ್ತಾಳೆ? ನಾನ್ ಕೇಳು ವಿಜಯ. ನಯನಿ ನನ್ನ ತೋರ್ಸಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಲಿಲ್ಲ. ನಾನು ಹೇಳ್ದಾಗೆ ನಿನ್ನ ಈ ಜಾಗ ಕರ್ಕೊಂಡ್ ಬಂದಿದ್ದಾಳ ಅಷ್ಟೇ. ಓಹೋ, ಈ ದಿಗ್ವಿಜಯನ್ಗೆ ಮೋಸನಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂದ ಹಾಗೆ ಮೋಸದಿಂದನೇ ಗೆಲ್ಲೋದು ತಪ್ಪಲ್ಲ ದಿಗ್ವಿಜಯ. ನಿನ್ ಮಾತನ್ನ ಕೇಳ್ತಾ ಇದ್ರೆ ಚಿಟ್ಟೆ ಜೇನ್ ಹುಳಕ್ಕೆ ವಾರ್ನಿಂಗ್ ಕೊಟ್ಟಂಗ ಅನಿಸ್ತಿದೆ. ನೀನು ಕರೆದಿರೋದು ದಿಗ್ವಿಜಯನಲ್ಲ ಶಿವಾನಿ, ನಿನ್ನ ಸಾವನ್ನ. ನಾನು ದಿಗ್ವಿಜಯ ಗೆಲ್ಲಕ್ಕೆ ಅಂತಾನೆ ಹುಟ್ಟಿದವನು. ನಿನ್ನ ಆದಿಶೇಷ ನಾನು ಹಾರಿಸಿದ ಗುಂಡಿಂದನೇ ಸತ್ತ. ನೀನು ಹಾಗೆ ಸಾಯ್ತ್ಯ. ನನ್ನ ಶೇಷನಾಗನ ನನಗೆ ಸಿಗದ ಹಾಗೆ ಮಾಡಿದ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಓಂ ಪ್ರೇತರಾಜೇಶ್ವರಿ,
ಮಾಡ್ಲಿ? ಶಿವಾನಿಗೆ ಸಹಾಯ ಹೇಗ್ ಮಾಡ್ಲಿ? ತಾಯಿನಾಗಿನೇ ಸಾಯಿ. ನೈನಿ, ನಿನಗೆಲ್ಲ ಗೊತ್ತಾಗುತ್ತಲ್ವಾ? ಮೋಯ ಆಗಿರೋ ಮೋಹಿನಿ ಎಲ್ಲಿದ್ದಾಳೆ ಅಂತ ಹೇಳು, ದಯವಿಟ್ಟು ಹೇಳು. ವಿಶಾಲಾಕ್ಷಮ್ಮ ತಾಯಿ, ನೀನೇ ದಾರಿ ತೋರಿಸ್ಬೇಕು. ಇಲ್ಲೇ ಇದ್ದಾಳೆ. ಏಯ್ ಮೋಹಿನಿ, ನೀನು ಇಲ್ಲೇ ಅಡಗಿದ್ಯಾ ಅಂತ ನನಗೆ ಗೊತ್ತಾಗಿದೆ. ಪ್ರತ್ಯಕ್ಷ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಸುಟ್ಟು ಭಸ್ಮ ಆಗೋಗ್ತೀಯಾ. ಕೊಡು, ನಾಗಮಣಿ ಕೊಡು. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಾಗಮಣಿ ಮಾತ್ರ ನಾನು ಕೊಡೋದಿಲ್ಲ. ಸತ್ತು ಪ್ರೇತಾತ್ಮ ಆಗಿರೋ ನಿನಗೆಲ್ಲಿದೆ ಪ್ರಾಣ? ಯಾವ್ದೋ ಜನ್ಮದ ಪಾಪ ನಿನ್ನ ಪ್ರೇತಾತ್ಮನ ಹಾಕ್ಸಿದೆ. ಮುಕ್ತಿ ಸಿಗೋ ಅವಕಾಶ ಸಿಕ್ಕಿದಾಗ ಅದನ್ನ ಕಳ್ಕೋಬೇಡ. ತಾಯಿ ವಿಶಾಲಾಕ್ಷಮ್ಮನ್ ದಯೆಯಿಂದ ನಿನಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ. ಮುಕ್ತಿ ಬೇಕಾ? ಅತ್ತ ಮನುಷ್ಯಳು ಅಲ್ಲದ, ಇತ್ತ ದೇವರಿಗೂ ಸಲ್ಲದ ಈ ಪ್ರೇತಾತ್ಮದ ಬದುಕು ನನಗೆ ಸಾಕಾಗಿದೆ. ನನಗೆ ಮುಕ್ತಿ ಬೇಕು. ಹಾಗಾದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳು. ಶಿವಾನಿಗೆ ಅದನ್ನ ಕೊಟ್ಬಿಡು. ಶಿವನಿ, ಏನದು ಗುಂಡಿನ ಶಬ್ದ? ಅದು ದಿಗ್ವಿಜಯ್ ಅಂಕಲ್ ಬೇಟೆಗೇನೋ ಬಂದಿರ್ಬೇಕು, ಅದಕ್ಕೆ ಆ ಗುಂಡಿನ ಸತ್ ಕೇಳಿಸಿದೆ. ಅದ್ ಸರಿ, ನೀವಿಬ್ರೇನ್ ಇಲ್ಲಿ? ನಿಮ್ಗೇನಾದ್ರೂ ಸಮಸ್ಯೆ ಆಗಿರ್ಬೋದು ಅಂತ. ನಮಗ್ ಸಮಸ್ಯೆ ಆಗುತ್ತೆ ಅಂತನಾ? ನಿನಗೇನೇ ಸಮಸ್ಯೆ ಬಂದ್ರು ಅದ ಅಭಯ್ಗೆ ಗೊತ್ತಾಗ್ಲೇಬೇಕಲ್ಲ ಶಿವಾನಿ. ಹೇಗ್ ಗೊತ್ತಾಗುತ್ತೆ? ಅದು ಅಭಯ್ ಪೊಲೀಸ್ ಆಫೀಸರ್ ಅಲ್ವಾ, ಅದಕ್ಕೆ ಹೇಳ್ದೆ. ಪೊಲೀಸ್ ಆಫೀಸರ್. ಅಭಯ್, ನಾವು ಬಂದ್ ಕೆಲಸ ಮುಗೀತು, ನಾವೇನು ಹೊರಡ್ಬೋದಾ?
ಆದಷ್ಟು ಬೇಗ ನೀನು ನಿನ್ನ ಗಂಡನ ಜೊತೆ, ನೀವು ನಿಮ್ಮ ಹೆಂಡತಿ ಜೊತೆ ನಮ್ಮ ಮನೆಗೆ ಬರೋ ಹಾಗಾಗ್ಲಿ. ನಾಗಮಾತ, ನಾಗಮಣಿ, ಶಿವಾನಿ, ಗುರುದೇವ, ನಾಗಮಣಿ, ದುಷ್ಟ ದುರುಳರ ಪಾಲಾಗಿದ್ದ ನಾಗಮಣಿ ಈಗ ನಮ್ಮ ಕೈ ವಶವಾಗಿದೆ. ನಾಗಮಣಿ ಕೈ ಸೇರಿದ ತಕ್ಷಣ ಎಲ್ಲವೂ ಸರಿ ಹೋಗದು ನಾಗಮಾತ. ಆ ಮಹಾಪಾವನ ಮಣಿ ಕ್ಷುದ್ರ ಮಾನವರ ನೋಟಕ್ಕೆ ಸ್ಪರ್ಶಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ನಾಗಮಣಿಯ ಶಕ್ತಿ ಪೂರ್ವ ರೂಪಕ್ಕೆ ಬರಲು ಆದಿಶೇಷನಲ್ಲಿರುವ ಶಕ್ತಿ ಅದಕ್ಕೆ ಸೇರಬೇಕು. ಹಾಗಾಗಿ ಆದಿಶೇಷ ಎಲ್ಲಿದ್ದಾನೆ ಎಂದು ಕಂಡು ಹಿಡಿಯಲೇಬೇಕು. ಅದೇ ಸಾಧ್ಯ ಆಗ್ತಿಲ್ಲ. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಮ್ಗೆ ತಿಳಿತಾ ಇಲ್ಲ ಗುರುದೇವ. ಅವನು ಸಿಗದೆ ನಾಗಮಣಿಗೆ ಶಕ್ತಿ ಸೇರದೆ ನಾಗಮಣಿಯನ್ನು ಈ ಲೋಕಕ್ಕೆ ತರಲು ಸಾಧ್ಯವಿಲ್ಲ. ಹೋಗು, ಹುಡುಕು. ಅವನು ಆ ಲೋಕದ ಯಾವ ಮೂಲೆಯಲ್ಲಿದ್ದರೂ ಹುಡುಕು. ಅವನಿಗೆ ಅವನ ಪೂರ್ವ ಜನ್ಮವನ್ನು ನೆನಪಿಸು. ನಾಗಮಣಿಗೆ ಶಕ್ತಿ ಸೇರಿಸಿ ನಾಗಮಣಿ ಮತ್ತು ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬಾ. ತಡವಾದರೆ ಆ ಮಹಾಪಾವನ ಮಣಿಗೆ ಕ್ಷುದ್ರ ಶಕ್ತಿ ಆವಾಹನೆಯಾಗುವುದು. ಇದರಿಂದ ಲೋಕ ಕಂಟಕ. ನೆನಪಿರಲಿ. ಸರಿ ಗುರುದೇವ, ನಾಗಮಣಿ ಸಿಕ್ಕಾಯ್ತು. ಇನ್ನು ಸಿಗಬೇಕಾಗಿರೋನು ಆದಿಶೇಷ ಮಾತ್ರ. ಅವನ್ನ ನಾನು ಹುಡುಕಿ ನಾವಿಬ್ರು ಸೇರಿ ಶತ್ರು ಸಂಹಾರ ಮಾಡಿ ನಂತರ ನಾಗಮಣಿನ ನಾಗಲೋಕಕ್ಕೆ ತಗೊಂಡ್ ಬರ್ತಿದೆ. ಆಶೀರ್ವಾದ ಮಾಡಿ ಗುರುದೇವ. ವಿಜಯೀ ಭವ. ಯಜಮಾನರು ಮನೆಗೆ ಬಂದಿದ್ದಾರೆ. ಅವ್ರು ಯಾವುದೇ ವ್ಯವಹಾರ ಮಾಡಿದ್ರು ನನ್ನ ಹತ್ರ ಮೊದಲು ಹೇಳ್ತಾ ಇದ್ರು. ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಅವರು ಮನೆಗೆ ಬಂದ ಮೇಲೆ ನಾಗಮಣಿ ಕಾಣಿಸ್ಕೊತು. ಆದರೆ ಯಾರೋ ಮೋಹಿನಿ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಟ್ಲು. ಯಜಮಾನ್ರೆ ಏನಾದರೂ ಮೋಹಿನಿನ ಕರ್ಸಿರ್ಬೋದಾ? ನಾಗಮಣಿ ನನಗೆ ಸಿಗುತ್ತೋ ಇಲ್ವೋ? ಯಜಮಾನರು ಸತ್ತೋಗಿದ್ದಾರಾ? ಅಗೋರಿ ಸ್ವಾಮಿಗಳು ಹೇಳಿದ ಹಾಗೆ ದೇವಿಯ ಅಂಶ ಇರೋ ಒಬ್ಳು ನಿನ್ ಬದುಕಕ್ಕೆ ಬರ್ತಾಳೆ. ಅವಳ ಸಹಾಯದಿಂದ ಶತ್ರು ಸಂಹಾರ ಆಗುತ್ತೆ. ನಾಗಮಣಿ ಕೂಡ ಮತ್ತೆ ಸಿಗುತ್ತೆ ಅಂದ್ರೆ ಹಾಗೆ ಆಯ್ತು. ನಾಗಮಣಿನೂ ಸಿಕ್ತು, ಶತ್ರು ಸಂಹಾರನೂ ಆಯ್ತು. ಆದ್ರೆ ಇನ್ನು ಶತ್ರು ಶೇಷ ಉಳಿದಿದೆ. ಕೆಲವು ಬಲಿಗಳು ಆದಿಶೇಷನಿಂದನೇ ಆಗಬೇಕು.
ಅದು ಪರಮೇಶ್ವರನ ನಿರ್ಧಾರ. ತ್ರಿಶೂಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ಬಿಟ್ರೆ ಅವನಿಗೆ ನೀನೇ ಆದಿಶೇಷ ಅನ್ನೋ ಸತ್ಯ ಹೇಳಿ ಪೂರ್ವ ಜನ್ಮದ ಬಗ್ಗೆ ಅರ್ಥ ಮಾಡಿಸಿ ನಾಗಮಣಿಗೆ ಅವನ ಶಕ್ತಿ ತುಂಬೋ ಹಾಗೆ ಮಾಡಿ ನಾಗಲೋಕಕ್ಕೆ ಆದಿಶೇಷನನ್ನ ಕರ್ಕೊಂಡು ಹೋಗ್ಬೇಕು. ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿ ಒಂದೇ ರೂಪದಲ್ಲಿ ಹೋಗೋ ಶಕ್ತಿ ಇರೋ ದಿಗ್ವಿಜಯ. ಅವನಿಗೆ ನನ್ನ ಬಗ್ಗೆ ಎಲ್ಲನೂ ಗೊತ್ತಿದೆ. ಆದ್ರೆ ಅವನು ಅಸಲಿಗೆ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಿಗ್ವಿಜಯನ ಅಥವಾ ಅವನ ರೂಪದಲ್ಲಿ ಬಂದವನು ಬೇರೆ ಯಾರು ಅಂತ ತಿಳಿತಾ ಇಲ್ವಲ್ಲ. ಎಲ್ಲ ಕೊನೆಗೆ ಗೊತ್ತಾಗುತ್ತೆ. ದುಷ್ಟ ಶಕ್ತಿಗಳನ್ನ ವೈಭವೀಕರಿಸಿ ದೈವ ಶಕ್ತಿನ ವಿರೋಧಿಸಿ ಬದುಕ್ತಾರೋ ಶತ್ರು ಸಂಹಾರ ಪೂಜೆ. ಇವಳು ಯಾಕೆ ಮಾತಾಡ್ತಾ ಇದ್ದಾರೆ? ಹೀಗೆ ಮಾತಾಡ್ತಿರೋ ಉದ್ದೇಶ ಆದ್ರೂ ಏನು? ನಾನೇ ದಿಗ್ವಿಜಯ ಅನ್ನೋ ಅನುಮಾನ ಏನಾದ್ರೂ ಬಂದಿದೆಯಾ? ಏನಮ್ಮ ಶಿವಾನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಷ್ಟಕ್ಕೂ ನಿನ್ ಶತ್ರುಗಳು ಯಾರು? ನಮ್ಮ ಎದುರು ಕಾಣೋ ಯಾವ ರೂಪ ಕೂಡ ಶತ್ರುವಾಗಿ ಬದಲಾಗ್ಬೋದು ಅಮ್ಮ. ತ್ರಿಶೂಲ್ ಮನೆಗೆ ಬರ್ತಾ ಇರೋದು, ರೀನಾ ಕಾಣೆ ಆಗಿತ್ತು, ಇದೆಲ್ಲ ಎಲ್ಲೋ ನಿಂತು ಕೆಟ್ಟದ್ ಮಾಡ್ತಾರೋ ಶತ್ರುಗಳಿಂದ ತಾನೆ. ಅವರನ್ನ ಸಂಹಾರ ಮಾಡೋವರೆಗೂ ಈ ಮನೆಗೆ ನೆಮ್ಮದಿ ಸಿಗಲ್ಲ. ನಿನ್ಗೆ ಎಲ್ಲ ಸತ್ಯನೂ ಗೊತ್ತು ನಂದೀಶ, ಆದ್ರೆ ಒಂದು ಸತ್ಯ ಬಿಟ್ಟು. ಯಾವ ವಿಚಾರ ಯಜಮಾನ್ರೆ? ಇಚ್ಛಾಧಾರಿ ನಾಗಿಣಿ ಯಾರು ಅನ್ನೋ ವಿಚಾರ. ನಾನು ಕೊಂದ ಆದಿಶೇಷನ ಪ್ರಿಯತಮೆ ಯಾರು ಅನ್ನೋ ವಿಚಾರ. ಸೇಡಿಗಾಗಿ ಭೂಮಿಗೆ ಬಂದಿರೋ ನಾಗ ಯಾರು ಅನ್ನೋ ವಿಚಾರ. ಯಾರು ಯಜಮಾನ್ರೆ ಅದು? ಭಯ ಆಗ್ತಾ ಇದೆಯೋ ನಂದೀಶ? ಹಾ, ಭಯ ಆಗ್ತಾ ಇತ್ತು. ನೀವು ಜೊತೆಲಿದ್ದೀರಲ್ಲ, ಈಗ ಭಯ ಇಲ್ಲ. ನಾಗಿಣಿ ಯಾರು ಯಜಮಾನ್ರೆ? ಇಲ್ಲಿ ಹೇಳಲ್ಲ, ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ. ಅವಳ ಬಗ್ಗೆ ಎಚ್ಚರವಾಗಿರುವಂತನೂ ಹೇಳ್ತೀನಿ. ನಂದೀಶ, ಆದಿಶೇಷನ ನಾವೆಲ್ಲರೂ ಸೇರಿಸಿ ಸಾಯಿಸ್ಬಿಟ್ವಿ. ಈಗ ಮನೆಯವರೆಲ್ಲ ಸೇರಿ ಆ ನಾಗಿಣಿನ ಸಾಯಿಸ್ಬೇಕು. ಆದರೂ ನಾಗಿಣಿ ಯಾರಂತ ನನಗೆ ಗೊತ್ತಾದ್ರೆ ಶಿವಾನಿ. ದಮಯಂತಿ, ಶಿವಾನಿ, 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 ದಮಯಂತಿ, ಧನಂಜಯ, ಗೋವಿಂದ, ಬನ್ನಿ. ಯಾಕೆ ಕಿರ್ಚ್ಕೊಳ್ತಿದ್ಯಾ? ಮನೆಯವ್ರಿಗೆ ಮನೆಯಿಂದಲೇ ತೊಂದರೆ ಆದ್ರೆ ಮನೆ ಯಜಮಾನಿಗೆ ಟೆನ್ಷನ್ ಆಗಲ್ಲ ಅದನ್ನು? ಮನೆ ಯಜಮಾನ ನಾನು. ಅದನ್ನ ನೀನೇ ಹೇಳ್ಕೊಬೇಕು. ದಮಯಂತಿ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.